ಶಿವೋಹಂ ಭವೋಹಂ. ನಿತ್ಯೋತ್ಸವದ ಕರುನಾಡಿನಲ್ಲಿ ದೀರ್ಘಕಾಲ ಅಜೇಯರಾಗಿ ಹೆಮ್ಮೆಯ ಕರುನಾಡನ್ನಾಳಿದ ಅನೇಕ ರಾಜರುಗಳು ತಮ್ಮ ಪೀಳಿಗೆಯ ಕುರುಹುಗಳನ್ನು ಇತಿಹಾಸದ ದ್ಯೋತಕವಾಗಿ ಹಳ್ಳಿ ಹಳ್ಳಿಯಲ್ಲೂ ಬಿತ್ತಿ ಹೋಗಿದ್ದಾರೆ. ಅವರುಗಳ ತಾಳ್ಮೆ, ಪರಿಶ್ರಮ, ಪರಾಕ್ರಮ, ಕಲಾತ್ಮಕತೆ, ವಿಜ್ಞಾನಕ್ಕೂ ನಿಲುಕದ ಬುದ್ಧಿವಂತಿಕೆ, ಜನಾನುರಾಗವನ್ನು ಪ್ರತಿಯೊಂದು ಗ್ರಾಮದಲ್ಲೂ ಹೆಜ್ಜೆ ಹೆಜ್ಜೆಗೂ ಕಾಣಬಹುದು. ಸ್ವಾರ್ಥ ತುಂಬಿದ ಜನಗಳನ್ನು ಒಗ್ಗೂಡಿಸಲು ಹಿಂದಿನ ರಾಜರುಗಳು ತಮ್ಮ ಭಕ್ತಿಗೆ ಪೂರಕವಾಗಿ ಆಯಾ ಪ್ರಾಂತ್ಯಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಿದ್ದರು. ಅಂತಹ ದೇವಾಲಯಗಳಲ್ಲಿ ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಚಿಕ್ಕಬಾಣಗೆರೆ ಗ್ರಾಮದ ನಮ್ಮ ಶಿವಾಲಯವು ಒಂದು. ಅದು ಪ್ಲಾಟ್ಫಾರ್ಮ್ ಆದ್ಮೇಲೆ ಸೃಷ್ಟಿ ಕಷ್ಟ ಆದ್ಮೇಲೆ ಶಿವ ಯಾರು? ಲಯಕರ್ತ. ಲಯ ಅದು ಪಿಲ್ಲರ್, ಕಂಬ. ಸೃಷ್ಟಿ ಮತ್ತೆ ಲಯನ ಬ್ಯಾಲೆನ್ಸ್ ಮಾಡುವಂತದ್ದು. ಮೇಲ್ಗಡೆ ಇದಿದೆಯಲ್ಲ, ನೀರು ಹೋಗುತ್ತಲ್ಲ, ಅದು ವಿಷ್ಣು ರೂಪ. ಸೊ ಪೂರ್ತಿ ಸೇರಿ ಶಿವಲಿಂಗ, ಸಂಚಾಲಕ. ಅದು ಬ್ರಹ್ಮ ವಿಷ್ಣು ಮಹೇಶ್ವರ. ಇದು ಶಿವಲಿಂಗ ಅಲ್ಲ, ಪೂರ್ಣ ಹೋಲ್ ಯೂನಿವರ್ಸ್. ಈ ದೇವಾಲಯವು 12ನೇ ಶತಮಾನದ ಚೋಳರ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿದೆಂದು ಇಲ್ಲಿನ ಶಾಸನ ಹೇಳುತ್ತದೆ. ಈ ಗ್ರಾಮದಲ್ಲಿ ಕೋಟೆ ಕಂದಕಗಳು, ಬಾವಿ ಮಂಟಪಗಳು ಇದ್ದುದಾಗಿ ಕಂಡ ಗ್ರಾಮದ ಹಿರಿಯರು ಹೇಳುತ್ತಾರೆ. ಇಂದಿನ ಆಧುನೀಕರಣಕ್ಕೆ ಹಾಗೂ ಗ್ರಾಮಸ್ಥರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಎಲ್ಲವೂ ಅಳಿದು ಹೋಗಿವೆ. ಇಲ್ಲಿ ನಮ್ಮ ಶಿವಾಲಯದ ಒಂದೊಂದು ನಿರ್ಮಾಣದ ಹಂತವನ್ನು ಕಾಣಬಹುದು. ನಮ್ಮಂತಹ ಯುವ ಜನತೆಯಲ್ಲಿರಬೇಕಾದ ಆಸಕ್ತಿ ಈ ನಮ್ಮ 78 ವರ್ಷದ ಚಿರಯುವಕ ನಿವೃತ್ತ ಪೊಲೀಸ್ ಅಧಿಕಾರಿ ತಮ್ಮ ನಿವೃತ್ತ ಜೀವನದಲ್ಲೂ ಉತ್ಸಾಹದ ಬುಗ್ಗೆಯಂತೆ ಕೆಲಸ ಮಾಡುವ ನಮ್ಮ ತಾತ ನಮ್ಮೆಲ್ಲರಿಗೂ ಮಾದರಿಯಾಗಿ ತಮ್ಮ ಹುಟ್ಟೂರಿನಲ್ಲಿ ಎಂದರೆ ಚಿಕ್ಕಬಾಣಗೆರೆ ಶಿರಾ ತಾಲೂಕಿನ ಶಿವಾಲಯದ ಜೀರ್ಣೋದ್ಧಾರದ ರೂವಾರಿ ಉತ್ಸಾಹದ ಚಿಲುಮೆ ನಮ್ಮ ಪ್ರೀತಿಯ ತಾತ ಶ್ರೀಯುತ ಆರ್ ನಾರಾಯಣಪ್ಪ, ರಿಟೈರ್ಡ್ DYSP. ಈ ದೇವಾಲಯದ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಹೇಳುತ್ತಾರೆ, ಬನ್ನಿ ಕೇಳೋಣ. ಇಲ್ಲಿ ನೋಡಿ, ನಮ್ಮನ್ನು ಕಾಯುವವರಾರು ಎಂಬಂತೆ ಅನಾಥವಾಗಿ ಬಿದ್ದಿರುವ ಈ ವಿಗ್ರಹಗಳು, ಮೂರ್ತಿಗಳು, ಶಾಸನಗಳು ತಮ್ಮ ರಾಜನ ಕಥೆಗಳನ್ನು ಹೇಳ ಬಯಸುತ್ತವೆ. ಅಂತಹ ಎಷ್ಟೋ ವಿಗ್ರಹಗಳು ಅನಾದಾಸೆಗೆ ವಿಗ್ರಹ ಚೋರರ ಪಾಲಾಗಿವೆ. ನಮ್ಮನ ಬಾಲ್ಯದಲ್ಲಿ ಆಡಿದ ನೋಡಿದ ವಿಗ್ರಹಗಳೇ ಇಂದಿಲ್ಲವಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ. KVK ರೋಡಲ್ಲಿ ಬಾಣೇಶ್ವರ ಅಂತ ದೇವಸ್ಥಾನ ಇದೆ. ದೇವಸ್ಥಾನದ ಹಿಂದ್ಗಡೆ ಒಂದು ಇಲ್ಲಿ ಡಂಬಳರಾಯ ಅಂತ ಒಬ್ಬ ಸಂಸ್ಥಾನ ದೊರೆ ಇದ್ದ. ಡಂಬಳರಾಯ ಯಾವುದು ನಿಡಗಲ್ ಸಂಸ್ಥಾನ ಅಂತ ಆ ಕಾಲಕ್ಕೆ, ಯಾವಾಗ ಬಿಫೋರ್ ಇವರು ಮೊಘಲರ ದಾಳಿ ಔರಂಗಜೇಬನ ಕಾಲದಲ್ಲಿ. ಅವ್ರಿನ್ನ ಇಲ್ಲಿ ಬಂದಿರ್ಲಿಲ್ಲ. ಉತ್ತರ ಇಂಡಿಯಾದಲ್ಲಿದ್ದಾಗ ಡಂಬಳರಾಯ ಅಂತ ಅವನು ಈ ಕೆರೆ ಕಟ್ಟಿಸ್ದ. ಒಬ್ಬ ಅಳುನವರು ನಾರಗೊಂಡರಾಯ ಅಂತ ಹೇಳಿ ಇವರು ಇಬ್ರು ಸೇರಿ 2 ಊರುಗಳನ್ನ ಕಟ್ಟಿದ್ರು. ಒಂದು ದೊಡ್ಡಬಾಣಗೆರೆ, ಇನ್ನೊಂದು ಚಿಕ್ಕಬಾಣಗೆರೆ ಅಂತ ಹೆಸರಿಟ್ರು. ದೊಡ್ಡಬಾಣಗೆರೆಯಿಂದ ಚಿಕ್ಕಬಾಣಗೆರೆವರೆಗೆ ಸುಮಾರು 2.5 ಕಿಲೋಮೀಟರ್ ದೂರದ ಕೆರೆ ಏರಿ ನಿರ್ಮಾಣ ಮಾಡಿ
ದೊಡ್ಡ ಬಾಣಗೆರೆ ಕೆರೆಗೂ ಮಧ್ಯ ಒಂದು ಉಪ ಏರಿನ ಕಟ್ಟಿ ಅದಕ್ಕೆ ದೊಡ್ಡ ಬಾಣಗೆರೆ ಕೆರೆ, ಚಿಕ್ಕ ಬಾಣಗೆರೆ ಕೆರೆ ಅಂತ ಹೆಸರಿಟ್ಟು ಈ ಕೆರೆಗಳಿಗೆ ಮತ್ತೆ ಊರುಗಳಿಗೆ ಅದೇ ಹೆಸರು. ಚಿಕ್ಕ ಬಾಣಗೆರೆ, ದೊಡ್ಡ ಬಾಣಗೆರೆ. ಈ ಹೆಸರಿನ ಅರ್ಥ ದೊಡ್ಡ ಬಾಣಕ, ಚಿಕ್ಕ ಬಾಣಕ ಅಂತ ಇಬ್ರು ಅಕ್ಕ ತಂಗಿಯವರು ಅಂತ ಹೇಳಿ ಹೆಸರಿಟ್ರು. ದೊಡ್ಡ ಬಾಣಕ ಅಂದ್ರೆ ಗೌರಮ್ಮ, ಚಿಕ್ಕ ಬಾಣಕ ಅಂದ್ರೆ ಗಂಗಾ ಮಾತೆ, ಗಂಗಾ ಗೌರಿ ಹೆಸರಲ್ಲಿ ಇದನ್ನ ಕಲ್ಪನೆ ಮಾಡಿಕೊಂಡು ಇದನ್ನ ಅವರು ಯಾರು ಡಂಬಳರಾಯ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಭಕ್ತನಾಗಿದ್ದು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಂದು ಲಿಂಗ ಕೆತ್ತಿಸಿ ಈ ಲಿಂಗ ಕೆತ್ತನೆ ಮಾಡಿ ಮಲ್ಲಿಕಾರ್ಜುನ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟು ಆ ಸನಾತನ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ರು. ಇವರು ಬದುಕು, ನ್ಯಾಯ, ಸಮಾಜ ಸಂತೋಷವಾಗಿ ನಡ್ಸ್ಕೊಂಡು ಬರ್ತಾ ಇದ್ದ. ಈ ದೇವಸ್ಥಾನದ ಆಡಳಿತ ನಿರ್ವಹಣೆಗಾಗಿ ಕೆಲವೊಂದು ಜಮೀನುಗಳನ್ನ ಶಿಲಾಶಾಸನದಲ್ಲಿ ಬರೆದಿದ್ದಾನೆ. ವಂಶಸ್ಥರು ಕಳೆದು ನಿರ್ವಹಣೆ ಹೊಂದಿದಂಗೆಲ್ಲ ಅವರ ವಂಶಸ್ಥರು ಈ ದೇವಸ್ಥಾನನ ಬೀಳು ಬಿಡ್ದಂಗೆ ಇದರ ಪೂಜಾ ಕೈಂಕರ್ಯ ಈ ದೇವಸ್ಥಾನಕ್ಕೆ ಸೇರ್ತಕ್ಕದ್ದು ಅಂತ ಬರೆದಿದ್ದಾರೆ. ಅದಕ್ಕೆ ಆ ವಂಶಸ್ಥರೆಲ್ಲ ಈ ಮೊಘಲರ ದಾಳಿ ನಂತರ ಪೂಜಾರಿ ವಂಶಸ್ಥಗಳು ನಿರ್ನಾಮ ಹೊಂದಿದ್ರಿಂದ ಈಗ ಅವು ಪೂಜಾರಹಿತವಾದ ಖಾಲಿ ಗುಡಿಗಳಾಗಿ ಉಳ್ಕೊಂಡಿದ್ದು. ಈಗ ಈ ಜನರೇಷನ್ ಅಲ್ಲಿ ವಿದ್ಯಾವಂತರು, ಅನುಭವಸ್ಥರು ಮತ್ತೆ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡಿದಂಥರು, ಸನಾತನ ಧರ್ಮದಲ್ಲಿ ಆಸಕ್ತಿ ಉಳ್ಳವರು, ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳಾದಂಥ ನಮ್ಮ ತಾತ ನಾರಾಯಣಪ್ಪ ಅವರು ಇದ್ರ ಬಗ್ಗೆ ಮಾಡಿದರು. ಯಾಕಂದ್ರೆ ಸಿದ್ಧಗಂಗಾ ಸ್ವಾಮಿಗಳು 1964-65ನೇ ಇಸ್ವಿನಲ್ಲಿ ಸ್ವಾಮಿಗಳನ್ನ ಈ ಊರಿನ ಜನರು ಕರ್ಕೊಂಡು ಬಂದು ಇಲ್ಲಿ ಪಾದಪೂಜೆ ಮಾಡಿ ಈ ಲಿಂಗಕ್ಕೆ ಪೂಜೆ ಸಲ್ಲಿಸಿ ಹೋಗಿದ್ರಂತೆ. ಆದ್ರಿಂದ ಇಲ್ಲಿ ದೈವತ್ವ ಇದೆ, ಇದನ್ನ ನೀವು ಜೀರ್ಣೋದ್ಧಾರ ಮಾಡಿ ಆಚಾರ ಪೂಜಾ ಪುನಸ್ಕಾರ ನಡೆಸ್ರಿ ಅಂತ ಆದೇಶ ಕೊಟ್ಟಿದ್ರಂತೆ. ಇದುವರೆಗೆ ಈ ವಿಷಯನ ಅವರು ವಿದ್ಯಾರ್ಥಿಗಳು ಆ ಕಾಲಕ್ಕೆ ಕೇಳ್ಕೊಂಡಿದ್ದು. ಈಗ ನಿವೃತ್ತಿ ಆದ ನಂತರ ನಮ್ಮ ಗುರುಗಳ ಅನಿಸಿಕೆನ ನಾವು ಸಾರ್ಥಕತೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವರ ದುಡಿಮೆನಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೋ ಸರ್ಕಾರಿ ಸಹಕಾರ ಇಲ್ಲ, ಮತ್ತೆ ಗ್ರಾಮದವರು ಸಹಕಾರ ಇದೆ, ಆರ್ಥಿಕ ಸಹಕಾರ ಇಲ್ಲ. ಪೂಜೆಗೆ ಬರ್ತಾರೆ ಎಲ್ಲ, ಇಲ್ಲಿ ಬಡತನ ಇರೋದ್ರಿಂದ ಅವರು ಸ್ವಂತ ಇದರಲ್ಲಿ ಮಾಡ್ತಾ ಇದ್ದಾರೆ. ಇದು ಜೀರ್ಣೋದ್ಧಾರ ನಡೀತಾ ಇದೆ. ನಾವು ಇದು ಕೈಗೆ ಎತ್ಕೊಂಡಿದ್ದೆ ಅಂದ್ರೆ ನಮ್ಮ ಗುರುಗಳು ಅನಿಸಿಕೆ, ಅವರು ಹಿಂಗ ಮಾಡ್ಬೇಕು ಓದ್ ಕಡೆ ಎಲ್ಲ ಒಂದೊಂದು ಹೇಳ್ತಾರೆ, ಜವಾಬ್ದಾರಿ ಕೊಡ್ತಾರೆ. ನಾವು 3-4 ವರ್ಷ ಅಲ್ಲಿ ಅನ್ನ ಉಂಡು ಧಾನ್ಯಗಳದು ಶಿವನ ಹೆಸರಲ್ಲಿ ಉಂಡಿದ್ರಿಂದ ಈಗ ನಮ್ಗೆ ಶಿವಂದು ಆಸಕ್ತಿ ಬಂತು. ಇದು ಆ ನಂತರ ಇದರ ಇತಿಹಾಸ. ದೊಡ್ಡ ಬಾಣಗೆರೆ ರೆಪ್ರೆಸೆಂಟ್ಸ್ ಗೌರಿ ಮಾತಾ. ಇದೆಲ್ಲ ಪೂರ್ತಿ ಮುಚ್ಕೊಂಡಿತ್ತು ಕೊನೆಗೆ ಏರಿ ಮೇಲೆ. ಅದೆಲ್ಲ ಮಣ್ಣೆಲ್ಲ ಈ ಕಡೆ ಇಲ್ಲಿ ಹಾಕ್ಬಿಟ್ಟು ಅದೆಲ್ಲ ಲೆವೆಲ್ ಮಾಡಿ ಇದು ಮಾಡಿದ್ವಿ. ಅದು ಲಿಂಗ ಇವಾಗ ಅದೆಷ್ಟೈತೆ ಅಷ್ಟು ಹತ್ತಿರದಲ್ಲಿದೆ ಲಿಂಗ. ಡಂಬಳರಾಯ ಇದು ಕಟ್ಟಿಸ್ದ. ಅವನು ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಭಕ್ತ, ನಮಗೆ ಮರಡಿಗುಡ್ಡ ಇದ್ದಂಗೆ. ಈ ಲಿಂಗಕ್ಕೆ ಆ ಶಿಲಾಶಾಸನದಲ್ಲಿ ಕೆತ್ತವನು ಏನಂತ, ಇದು ಈ ಲಿಂಗಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಲಿಂಗ ಮಾಡಿದ್ದಾರೆ. ಆಮೇಲೆ ಪರಿವಾರ ದೇವರುಗಳು, ಲಿಂಗಕ್ಕೆ ಪರಿವಾರ ದೇವರು ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದು ನಂದಿ, ಆಮೇಲೆ ಇವು ಗಣೇಶ, ಷಣ್ಮುಗ, ನಂದಿ, ಮತ್ತೆ ಗೌರಮ್ಮ, ಗೌರಿ, ಗಂಗೆ. ಚೇಳಿರೋದು ಅದು ಚೇಳಿನ ಭೈರಪ್ಪ ಅಂತ. ಇದು ಈ ವಿಗ್ರಹ ಹೇಮಾವತಿ ದೇವಸ್ಥಾನದಾಗ ಇಲ್ಲ, ಅಲ್ಲಿ ಗುಡಿ ಐತೆ ಚೇಳಿನ ಭೈರಪ್ಪನ ಗುಡಿ ಅಂತ. ಅಲ್ಲಿ ನಾಗರಗಳಿದೆ, ಅವಕ್ಕೆ ಪೂಜೆ ಮಾಡ್ಕೊಂಬರ್ತಾರೆ. ಬಟ್ ಆಕ್ಚುಲ್ ಚೇಳಿನ ಭೈರಪ್ಪ ಇರೋದು ಇಲ್ಲಿ. ಭೈರ ದೇವರು ಇದೆ, ಪೀಠದಲ್ಲಿ ಚೇಳು ಇದೆ. ಅಂದ್ರೆ ಅದು ಆಕ್ಟಿವ್ ಅಂತ. ಅಷ್ಟು ಅದನ್ನ ದರ್ಶನ ಮಾಡಿದ್ರೆ ಬಹಳ ಶುಭವಾಗುತ್ತೆ ಜೀವನದಲ್ಲಿ ಅಂತ, ಶತ್ರು ನಾಶಗಳಾಗ್ತಾರೆ ಅಂತ. ಅದಕ್ಕೆ ವೃಶ್ಚಿಕ ರಾಶಿ, ವೃಶ್ಚಿಕ ಅಂದ್ರೆ ಚೇಳು,
ಈಗ ಲಾಸ್ ಆಫ್ ಮೆಮರಿ ಇದಾಗ್ಬಿಟ್ಟು ಇದು ಮೂರ್ಛೆ ರೋಗ ಬಂದು ಎಲ್ಲಂದ್ರೆ ಅಲ್ಲೇ ತಟಕನಲ್ಲೇ ಬಿದ್ಕೋಬೇಕು. ತಕ್ಷಣ ಜೋಬ್ನಾಗ ಗುಳಿಗೆ ಇದ್ರೆ ತಿಂದ್ರೆ ಅದು ಸ್ವಲ್ಪ 1 ಗಂಟೆ ನಂತರ ಎಚ್ಚರ ಆಗುತ್ತೆ. ಹಂಗಾಯ್ತು ನೋಡಿ. ಇದು ಸಣ್ಣದಿತ್ತು ನಾವು ಪ್ರೈಮರಿ ಸ್ಕೂಲ್ ಓದುವಾಗ. ಇದೆಲ್ಲಿ ಕಾಲ ಸುಮಾರು ನೋಡಿ 10 ಅಡಿ ಆಳದಿಂದ ಇತ್ತು. ಇದೆ ನೋಡಿ, ಇಲ್ಲಿ ಎಲ್ಲ ಹೇಳ್ತೀವಿ ಜನಗಳಿಗೆ, ಒಬ್ರು ಇದು ಅರ್ಥ ಮಾಡ್ಕೊಂಬಲ್ಲ, ಸುಮ್ಮನೆ ಮುರಿದು ಹಾಕ್ತಾರೆ ಇದನ್ನ. ಈಗ ಉಣಕ್ಕೆ ಸ್ವಲ್ಪ ಈ ರಸ್ತೆ ನೀರಲ್ಲಿ ಗುಂಡಿ ಮಾಡಿ ಇದು ಮಾಡೋದಕ್ಕೆ ಸ್ವಲ್ಪ ಚೇತರಿಸ್ಕೊಂಡು ಈ ದಪ್ಪಗಾಗಿದೆ. ಈ ಮರ ಇದ್ದಿದ್ದು ಎಷ್ಟು ಸುಮ್ಮನೆ ಒಂದು ಸಣ್ಣದು ಈ ಇಷ್ಟಪ್ಪ ಇತ್ತು ಅಷ್ಟೇ. ನೋಡಿ ಅಷ್ಟಪ್ಪ, ಒಂದು ಕೊನೆನೇ ಹೊಸ ಕೊನೆ ಇವೆಲ್ಲ ಹೊಡೆದಿರೋದು. ಹಿಂಗಾಯ್ತು. ಧರ್ಮಸ್ಥಳದವರು ನಾವು ಇಲ್ಲೆಲ್ಲ ಒಂದು 10-15 ಜನ ಒಂದು ಸಂಘ ಮಾಡಿಕೊಂಡು ಗ್ರಾಮಾಭಿವೃದ್ಧಿ ಟ್ರಸ್ಟ್, ವಿಲೇಜ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಮಾಡಿ ಅಲ್ಲಿ ಕರ್ಕೊಂಡೋಗಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಂಟ್ರ್ಯೂ ಮಾಡಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇದ್ದನ್ನು ಕರೆದು ಹೇಳಿದ್ರು. ನಮಗೆ ಒಂದು ಕಮಿಟಿ ಮಾಡಿದ್ರು. ದೈವಜ್ಞರು ನೆಲ್ಯಾಡಿ ಅವರು ಒಬ್ರು ಇದ್ರು, ತೂರ್ನವರು ಸುಬ್ರಹ್ಮಣ್ಯ ಬಳ್ಳಕ್ಕರಾಯ ಅಂತ. ಕಮಿಟಿ ಮಾಡಿ ನೀವು ಅವ್ರ ಊರಿಗೆ ಹೋಗಿ ಇದನ್ನ ಸರ್ವೆ ಮಾಡಿ, ಯಾಕೆ ಇದು ಹಿಂದುಳಿದಿದೆ, ಯಾಕೆ ಕ್ಷಾಮಡಾಮರ ಇಲ್ಲಿ ಹೆಂಗೆ ಅಂದರೆ ವಿಷ ಜಂತುಗಳು ಕಾಟ ಜಾಸ್ತಿ ಇತ್ತು. ಮೊನ್ನೆ ನನ್ನ ರೆಪ್ರೆಸೆಂಟೇಷನ್ ಆದಮೇಲೆ 2001ರಲ್ಲಿ 2001 ಅಲ್ವಾ, ಅಲ್ಲ 21ರಲ್ಲಿ ನಾವು ಫೌಂಡೇಶನ್ ಹಾಕಿದ್ದು. 21ರಲ್ಲಿ ಅವರು ಬಂದು ಇದೆಲ್ಲ ಸರ್ವೆ ಮಾಡಿ ನೋಡಿ ಹೇಳಿದ್ರು, ಇದು ಆರಂಭ ಕಂಡುಹಿಡಿಯೋಕ್ಕಾಗಲ್ಲ. ಈಗ ಅಟ್ ಪ್ರೆಸೆಂಟು ಬೇರೆ ಯಾರ್ಯಾರು ಬಂದಿದ್ದಾರೆ ಇಲ್ಲಿ ಸರಿಯಾಗಿ ಕ್ರಮಬದ್ಧವಾಗಿ ಪೂಜೆ ಪುನಸ್ಕಾರ ನಡೆದೇ ಇರೋದ್ರಿಂದ ಇದಕ್ಕೆ ಕ್ಷಾಮಡಾಮರ ಮತ್ತೆ ಈ ವಿಷಜಂತುಗಳ ಕಾಟ, ಆಕಸ್ಮಿಕ ಮರಣಗಳು ಆಗ್ತವೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನಿಜ. ಇಲ್ಲಿ ಅಂದ್ರೆ ಇಲ್ಲಿ ಹತ್ತಿ ಬಿಡಿಸುವಾಗ ಕೂಲಿಯವರು ಅಲ್ಲೇ ನಾಗರಾವು ಕಡ್ದು ಅವ್ರು ಅಲ್ಲೇ ಸತ್ರು. ನನ್ಗೆ ಇದು ಎಲ್ಲ ಇದು ಮಾಡ್ದಾಗ ಬಂದು ಇಲ್ಲಿ ಸೇತುವೆ ಹತ್ರ ಬಂದ್ರೆ ಇಷ್ಟು ದೊಡ್ಡ ನಾಗರಾವು ಅಗಲತ್ತೆ ಹಿಂಗೆ ಬಂದು, ನಾನು ಇವನು ರಘುನಾಥ ಅವನು ಓಡಿಸ್ತಾ ಇದ್ದ, ನಾನು ಹಿಂದೆ ಕೂತ್ಕೊಂಡಿದ್ದೆ. ಅಲ್ಲಿ ಆ ರೋಡಿಂದ ಬರ್ತಾ ಇದ್ವಿ, ಅಲ್ಲಿ ದೊಡ್ಡದು ನಾಗರಾವು ಹಿಂಗೆ ಎದುರಿಗೆ ಬಂದ್ಬಿಡ್ತು. ಬೈಕಲ್ಲಿ ಓಡಿಸ್ತಾ ಜಗ್ನ ಬ್ರೇಕ್ ಹಾಕಿ ಸಡನ್ ಆಗಿ ಅದು ಆ ಕಡೆ ಹೋಯ್ತು. ಹಂಗೆ ನಾವು ಯಾವ ದಿಕ್ಕಲ್ಲಿ ಹೋದ್ರೂ ಹಾವುಗಳು ಇವು ಎಲ್ಲ ವಿಷಜಂತುಗಳು ಹಿಂಗೆ ಬರೋವು. ಮತ್ತೆ ಆಕಸ್ಮಿಕ ದುರ್ಮರಣ, ಹುಣಸೆ ಮರ ಹತ್ತಿ ಬಡಿತಾ ಇದ್ದವನು ಅಲ್ಲಿಂದ ಬಿದ್ದು ಹಂಗೆ ಸತ್ತೋಗ್ಬಿಟ್ಟವು, ಹುಣಸೆ ಹಣ್ಣು ಕೀಳವನು. ಹಿಂಗೆ ಮರಣಗಳು ವರ್ಷ ಕನಿಷ್ಠ 5-6 ಮರಣಗಳಾಗವು. ಅದೆಲ್ಲ ಯಾಕಂದ್ರೆ ಕ್ಷುದ್ರ ಶಕ್ತಿಗಳು ಇವೆ ಅಂತ. ಇಲ್ಲಿ ಪೂಜೆ ಪುನಸ್ಕಾರ ಇಲ್ಲ, ಆಚಾರ ಇಲ್ಲ, ಆಚಾರ ರಹಿತವಾದ ಇದು ಗ್ರಾಮ ಅಂತ ಅವರು ಹೇಳಿದ್ರು. ಅದಕ್ಕೆ ನೀವು ಆಶ್ಲೇಷ ಬಲಿ ಅಂತ ಮಾಡ್ಬೇಕು ಅಂತ. ಆಶ್ಲೇಷ ಬಲಿಗೆ 5 ಜನ, ನಾವು 7 ಜನ ಬಂದ್ರು ಪುತ್ತೂರಿಂದ. ಆಶ್ಲೇಷ ಬಲಿ ಅಂತ ಹೇಳ್ತಾರೆ. ಆಶ್ಲೇಷ ಬಲಿ ಅಂದ್ರೆ ನಾಗರ ಪೂಜೆ, ಮುಖ್ಯವಾಗಿ ನಾಗರ ಪೂಜೆ. ಇನ್ನು ಏನೇನೋ ಅವೆಲ್ಲ ಸಂಬಂಧಪಟ್ಟವು ಪರಿವಾರ ಪೂಜೆಗಳು, ಪರಿವಾರ ದೇವರುಗಳ ಪೂಜೆ. ಆಶ್ಲೇಷ ಬಲಿ ಅಂದ್ರೆ ಮುಖ್ಯವಾಗಿ ಆಶ್ಲೇಷ ಬಲಿ ತಗೊಂಡನ್ಯಾರು ಶಿವ. ಕೊರಳಲ್ಲಿ ವಿಷಕಂಠ ಇರುತ್ತೆ, ಕೈನಲ್ಲಿ ಭುಜದಲ್ಲಿ ವಿಷಕಂಠ, ಎಲ್ಲಿ ಹಂಗೆ ಅಲ್ವಾ ಆಶ್ಲೇಷ ಬಲಿ. ಮತ್ತೆ ಪಕ್ಷಿಗಳು, ಗರುಡ, ನಮ್ಮರಡಿ ರಂಗನಾಥ ಸ್ವಾಮಿದು ಅಲ್ಲಿ ಒಂದು ಇದಿದೆ. ಮುದ್ಗೇರಿಯಲ್ಲಿ ಒರಿಜಿನಲ್ ಇದಿದೆ, ಗರುಡ ದೇವರು. ಈ ಸಮಕಾಲೀನದ್ದು ಅಲ್ಲಿ ಗರುಡ ದೇವರು ಇದೆ. ಈ ದೇವರಿಗೆ ಹೇಳಿದಲ್ಲ ನಾನು, ಈ ನವಗ್ರಹಗಳ ಅಧಿಪತಿ ಶಿವ. ಎಲ್ಲಾ ಬ್ರಾಂಚನ್ನು ಇವನು ಚೀಫ್ ಮಿನಿಸ್ಟರ್ ಇದ್ದಂಗೆ, ಮುಖ್ಯಮಂತ್ರಿ ಇದ್ದಂಗೆ. ಎಲ್ಲಾ ಬ್ರಾಂಚಸ್ ಆಫ್ ದಿ ಆಕ್ಟಿವಿಟಿ ಆಫ್ ದಿ ಹ್ಯೂಮನ್ ಬೀಯಿಂಗ್ ಅಂಡ್ ಆಲ್ ದಿ ಲಿವಿಂಗ್ ಥಿಂಗ್ಸ್ ಇನ್ಕ್ಲೂಡಿಂಗ್ ಪ್ಲಾಂಟ್ಸ್, ಬಾಟ್ನಿ ಅಂಡ್ ಜುವಾಲಜಿ ಎಲ್ಲಾನು ಕಂಟ್ರೋಲ್ ಮಾಡೋನು ಶಿವ. ಅದಕ್ಕೆ ಶಿವಶಕ್ತಿಗೆ ಅವನು ಒಡೆಯ. ಅದರಿಂದ ಎಲ್ಲಾರು ಶಿವಭಕ್ತರು ಶಿವನ್ ಪೂಜೆ ಮಾಡಿದ್ರೆ ಶಕ್ತಿ ಬರುತ್ತೆ, ರೋಗ ನಿವಾರಣೆ ಆಗುತ್ತೆ, ಇವು ದುಷ್ಟ ಜಂತುಗಳು ಕಂಟ್ರೋಲ್ ಮಾಡ್ತಾರೆ, ಅವನ ಹತ್ರ ಶಕ್ತಿ ಇರುತ್ತೆ ಅಂತ ಹೇಳಿ ಎಲ್ಲೋದ್ರೂ ಶಿವನ ಗುಡಿ ಇರುತ್ತೆ. ಅದಕ್ಕೋಸ್ಕರ ನಾವು ಲಿಂಗ ಪೂಜೆ, ನಿರಾಕಾರ, ಅವನ್ಗೆ ಯಾವ್ದು ಆಕಾರ ಇಲ್ಲ, ಎಲ್ಲೆಲ್ಲಿ ಅಂತರ್ಯಾಮಿ. ನಮ್ಗೆ ಗೊತ್ತಿಲ್ಲದೇ ನಮಗೆ ಸಹಾಯ ಮಾಡ್ತಾನೆ. ನೋಡಿ ನೀವು ಬರ್ತಾ ಗೊತ್ತಿಲ್ಲ, ನಮ್ಗೆ ಇದ್ಯಾವ್ದು ಕಲ್ಲು ಮಣ್ಣು ಹೊಡಿಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಒಂದು ಫೋನ್ ಮಾಡಿ ಡಿಸ್ಕಸ್ ಮಾಡಿದ್ಕೆ ಅವನು ಆ ಕಲ್ಲು ಗುಂಡು ಎಲ್ಲ ತಂದಿಲ್ಲಿ ಹೊಡೆದ್ಬಿಟ್ಟ. ಇವ್ರು ಯಾರ ನಾವು ಈ ತರ ಮನೆ ಕಡೆ ಗುಡಿ ಕಟ್ತಿ ನಮಗೆ ಗೊತ್ತೇ ಇರ್ಲಿಲ್ಲ.
ಆಕಸ್ಮಿಕ ಯಾರೋ ಒಬ್ರು ಪರಿಚಯ ಆದ್ರು, ಇವ್ರು ಬಂದ್ರು, ಇದೆಲ್ಲ ನೋಡ್ಬಿಟ್ಟು ಇವರು ಪಟ್ನಾಕ್ನಳ್ಳಿ ಜಾವದೂತ್ ಸ್ವಾಮಿಗಳು ಅವತ್ತಿನಿಂದ 21 ದೇವಸ್ಥಾನ ಕಟ್ಟಿದ್ದಾರೆ ಇವರು, ಈ ಶಿಲ್ಪಿಗಳು. ಈಗ ಅವ್ರದ್ದು ಒಂದು 50 ಜನದ್ದು ಟೀಮ್ ಐತೆ. ಊರಳ್ಳಿ ಅಂತ ಒಂದು ಊರೈತಿ ಇಲ್ಲಿ ಹಳೂನವರು, ಅಲ್ಲಿ ವೀರನಾಗಪ್ಪ ಅಂತ ಒಂದಿದೆ, ಫೋಟೋ ಇದೆ, ತೋರಿಸ್ತೇನೆ. ಅದು 8.5 ಕೋಟಿ ರೂಪಾಯಿ ಇದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿಂದ ಹೇಮಾವತಿ, ಶಿವರ, ಜಂಗಮರಳ್ಳಿ, ಅಮರಾಪುರಕ್ಕೆ 15 ಕಿಲೋಮೀಟರ್. ಇತಿಹಾಸ ಇದೆಯಾ? ಇರೋ ಇತಿಹಾಸ ಅಳ್ದೋಗಿರೋ ಅದೆಲ್ಲ ನಮ್ದು ಏನು ಮರಡಿ ರಂಗಪ್ಪ. ಈಗ ರಾಮನಹಳ್ಳಿ ನೋಡ್ಕೊಂಡ್ ಬಂದ್ರಲ್ಲ ದೇವಸ್ಥಾನ, ಅಮ್ಮಾಜಿ ಕವಲೇಶ್ವರಿ ದೇವಸ್ಥಾನ, ಬಂಡಿಗಳಿದಾವಲ್ಲ, ಆ ಬಂಡಿಗಳು, ಅಲ್ಲಿ ದೇವಸ್ಥಾನ, ಬೆಜ್ಜಳ್ಳಿಲಿ ಬಪ್ರಾಯ ಅಂತ ಇದೆ. ನಮ್ದೇನು 48 ಕುಲಗಳಿದೆ, ಗೋತ್ರಗಳು. ಈಗ ನಿಮ್ದು ಬರ್ಗೂರು ಈರಮ್ಮನ್ ದೇವಸ್ಥಾನ ನೋಡ್ಕೊಂಡ್ ಬಂದ್ರ, ಅಲ್ಲಿ ಅವರು ರೋಡ್ ಪಕ್ಕ ಒಂದಿರೋದಂತ ಊರೊಳಗೆ ಐತಿ. ಊರೊಳಗೆ ಇರೋದು ಮಾರಮ್ಮನ್ ದೇವಸ್ಥಾನ. ಪೂಜೆ ಪುಟ್ಟಿರಪ್ಪ ಅಂತ ಇಲ್ಲಿ ಸ್ಕೂಲ್ ಟೀಚರ್ ಆಗಿದ್ರು. ಶಕ್ತಿ, ಶಿವಶಕ್ತಿ, ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ಲಿ. ಆಗ್ಬೇಕು ಅಂದ್ರೆ ಏನು ಮಲ್ಲಿಕಾರ್ಜುನ ಅಂತ, ಮಲ್ಲಿಕಾರ್ಜುನ ಅನ್ನೋ ಒಂದು ಶಿರೋನಾಮದಲ್ಲಿ ಈ ಊರಲ್ಲಿ ಎಲ್ಲಾ ಜಾತಿನವರು ಕೂಡ, ಮಲ್ಲಜ್ಜನವರು, ಮಲ್ಲಪ್ಪ, ಮಲ್ಲೇಶ, ಗೊಲ್ರಟ್ಟೆಗೂ ಮಲ್ಲೇಶ, ಮಾದ್ರಿಟ್ಟೆಗೂ ಮಲ್ಲಪ್ಪ, ಮಲ್ಲಣ್ಣ, ಮಲ್ಲಮ್ಮ ಎಲ್ಲ ಹೆಸರು. ಆದ್ರೆ ಗುಡಿ ದೇವ್ರು ಮಾತ್ರ ಪೂಜೆ ಇಲ್ಲ, ಪೂಜಾರಿ ಇಲ್ಲ, ಒಕ್ಕಲಿಲ್ಲ, ಯಾರು ಇಲ್ಲ. ಗ್ರಾಮದವ್ರು ಮಾಡ್ಬೇಕು, ಒಟ್ಟಿಗೆ ಮಾಡ್ತಾ ಇಲ್ಲ. ಇವರಿಗೆ ಯಾರ ಮನೆಗೆ ಹೋದ್ರು ಒಬ್ರು ಮಲ್ಲಪ್ಪ ಇರ್ತಾರೆ. ಯಾಕೆ ಶಿಲಾಶಾಸನ ಬರ್ದಿದೆ ಮಲ್ಲಿಕಾರ್ಜುನ ಸ್ವಾಮಿ ದೇವರು. ವಿಚಾರ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಹೀಗೆ ಕಮಿಟಿ ಮಾಡಿದ್ರಲ್ಲ, ಕಮಿಟಿಯವರು ಇಲ್ಲೆಲ್ಲ ಸರ್ವೆ ಮಾಡಿ, ಇಲ್ಲಿ ದೈವತ್ವ ಇದೆ, ಶಿವತ್ವ ಇದೆ, ಇದನ್ನ ಜೀರ್ಣೋದ್ಧಾರ ಮಾಡಿ ಮಾಡಬೇಕು, ಎಲ್ಲರೂ ಭಕ್ತಿಯಿಂದ. ದೇವಸ್ಥಾನ ಅದೇ 1016ರಲ್ಲಿ ಡಂಬಳರಾಯ ಅಂತ ಈ ಕಡೆ ಅವನು ಅಧಿಪತಿ, ಅವನ ಸಾಮಂತ ರಾಜ ನಾರಗೊಂಡನ ರಾಯ ಅಂತ ದೊಡ್ಡವಾಣಿಗೆರು, ಅವನು ಹಳೂನವರು, ನಮ್ ಕುಂಚಿಟಿಗರು. ನಾರಗೊಂಡರಾಯ ದೊಡ್ಡವಾಣಿಗೆರೆನು ಇದನ್ನು ಕಟ್ಟಿದ. ನಂತರ ಇಲ್ಲಿಂದ ಅವ್ರು ಏನ್ ಮಾಡಿದ್ರು, ಕೆಂಪೇಗೌಡನ ಕಾಲದ್ದು ಇತಿಹಾಸ. ಇವರು ಅಲ್ಲಿಗೆ ಶಿಫ್ಟ್ ಆದ್ರು, ಕೆಲವರು ಬೆಂಗಳೂರಿಗೆ. ಅಲ್ಲಿ ಕುಂಚಿಟಿರಿ ಪಾಳ್ಯ ಅಂತ ಒಂದೈತೆ, ಅಲ್ಲಿ ಕುಂಚಿಟಿರಿ ಆಂಜನೇಯ ಸ್ವಾಮಿ ಅಂತ ಒಂದು ದೇವಸ್ಥಾನ ಐತೆ. ಕುಂಚಿಟಿರಿ ಪೇಟೆ ಅಂತಲೇ ಒಂದು ಹೆಸರಿಕ್ಕೆ ಅವರಲ್ಲಿ. ಅಲ್ಲಿ ಇದ್ರಲ್ಲಿ BV ಕಯ್ಯಂಗಾರ್ ರೋಡಲ್ಲಿ ಬಾಣೇಶ್ವರ ದೇವಸ್ಥಾನ. ಬಾಣೇಶ್ವರನ್ ಇದು ಚಿಕ್ಕ ಬಾಣೇಶ್ವರ, ದೊಡ್ಡ ಬಾಣೇಶ್ವರ. ಬಾಣೇಶ್ವರ ಶಿವಾಲಯ, ಚಿಕ್ಕ ಬಾಣೇಶ್ವರ ಗಂಗಾದೇವಿ, ಗಂಗಾಮಾತೆ. ದೊಡ್ಡ ಬಾಣೇಶ್ವರ ಬಾಣೇಶ್ವರಿ ಅಂತ, ಅದು ಚಿಕ್ಕ ಬಾಣೇಶ್ವರಿ, ದೊಡ್ಡ ಬಾಣೇಶ್ವರಿ, ಅದು ಫೆಮಿನೈನ್. ಅಲ್ಲಿರೋದು ಮ್ಯಾಸ್ಕ್ಯುಲೈನ್. ಆ ತರ ಇದು ಹಿಂಗೆ ಲಿಂಕು. ಕುಂಚಿಟಿಗರಿಗೆ ಈ ಬಾಣೇಶ್ವರನ್ಗೆ ಚಿಕ್ಕ ಬಾಣೇಶ್ವರ, ದೊಡ್ಡ ಬಾಣೇಶ್ವರ. ಕೆಲವು ಕಡೆ ಬಾಣಾವರ, ಇದ್ರ ಬ್ರಾಂಚ್ನವರೆಲ್ಲ ಬಾಣಾವರ ಇಟ್ಟವ್ರಲ್ಲ, ಅಲ್ಲಿ ರೈಲ್ವೆ ಸ್ಟೇಷನ್ ಐತಲ್ಲ, ಹಿಂಗೆ ಬಾಣಾವರ ಈ ತರ ಇದೆ. ಇವರೆಲ್ಲ ಬಿಲ್ಲು ವಿದ್ಯೆನವರು. ಬಾಣ ಮರಡಿ ರಂಗ ದೇವಸ್ಥಾನದಲ್ಲಿ ಧನುಷ್ ಬಿಲ್ಲು ಬಾಣ ಇದೆ. ಇಲ್ಲಿ ಜಂಗಮರಳ್ಳಿಲಿ ಬಾಣೇಶ್ವರ. ಇಲ್ಲಿ ಅವ್ರದ್ದು ಎಲ್ಲ ತೋರಿಸ್ತೀನಿ ನೋಡಿ. ಜೀರ್ಣೋದ್ಧಾರದ ಕಾರ್ಯ ನಿರ್ವಿಘ್ನವಾಗಿ ನಡೆಯಲು, ಸ್ವಾಮಿಗೆ ಯಾವುದೇ ಅಪಚಾರವಾಗದಿರಲು ಮುಖ್ಯ ಪ್ರಾಣವನ್ನು ಕಳಸಾಕರ್ಷಣೆಗೈದು ಗ್ರಾಮದ ಪವಿತ್ರ ಸ್ಥಳ ಎಂದರೆ ಹಳೆಯೂರು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರಿಸಿ ದಿನನಿತ್ಯ ಪೂಜೆ ಮಾಡಲು ಕೊಂಡೊಯ್ಯುತ್ತಿದ್ದಾರೆ. ಇವರು ನಮ್ಮ ತಾತ ಆರ್ ಜಯರಾಮಯ್ಯ, ರಿಟೈರ್ಡ್ AEE. ಇಲ್ಲಿ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ತಾಂತ್ರಿಕ ನಿರ್ದೇಶನವನ್ನು ನೀಡುತ್ತಿದ್ದಾರೆ.
ಈ ದೇವಸ್ಥಾನದ ಬಗ್ಗೆ ಇದು ಕನ್ಸ್ಟ್ರಕ್ಷನ್ ಆಯ್ತಲ್ಲ, ಇವಾಗ ಹೇಗ್ ನಡೀತಾ ಇದೆ ಪೂಜೆ ಎಲ್ಲ? ನೀವು ದಿನ ಪೂಜೆಗೆ ಬರ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ದೇವಸ್ಥಾನದ ಬಗ್ಗೆ ಅಂದ್ರೆ ತಿಪ್ಪಣಗೆರೆ ಗ್ರಾಮದ ಈಶ್ವರನ ದೇವಸ್ಥಾನ ನಾರಾಯಣಪ್ಪನವರು ಉದ್ಘಾಟನೆ ಮಾಡಿ ಇದು ಮಾಡಿದ್ದಾರೆ. ಜೀರ್ಣೋದ್ಧಾರಕ್ಕಾಗಿ ಎಲ್ಲರ ಒಂದು ಇದು ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಇದು ಮಾಡಲಿ ಅಂತ ಜೀರ್ಣೋದ್ಧಾರ ಮಾಡಿದ್ದಾರೆ. ನಾರಾಯಣಪ್ಪರನ್ನೇ ಪೂಜೆ ಮಾಡಿ ವಹಿಸ್ಕೊಂಡು ಅವರನ್ನೇ ಆಗಾಗ್ಗೆ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಮುಂಚೆ ಬರೀ ಎಲ್ಲ ಶಿಥಿಲ್ಗೊಂಡು ಎಲ್ಲ ಹಾಳಾಗೋದು. ಇದನ್ನ ಯಾರು ಊರಿನ ಗ್ರಾಮಸ್ಥರು ಸರಿಯಾಗಿ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಯೋಚನೆ ಮಾಡಿದಾಗ ತಿರುಗಿ ಅದು ಹಿಂಗೆ ಶಿಥಿಲ್ಗೊಂಡಾಗ ಇವರು ನಮ್ಮ ಚಿಕ್ಕಪ್ಪದ ನಾರಾಯಣಪ್ಪರು ಬಂದು ಇದನ್ನೆಲ್ಲ ನೋಡಿ ಇನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡ್ಬೇಕಂತಂದು ಊರಿನ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಂಡಾಗ ಗ್ರಾಮಸ್ಥರು ಒಂದು ಈ ಜಾತಿ ತಾರತಮ್ಯದಿಂದ ಯಾರೂ ಸಹಕಾರ ಕೊಡಲಿಲ್ಲ. ಕೊನೆಗೆ ಅವರೇ ಹಿಡ್ಕೊಂಡು ಮಾಡಿದ್ದಾರೆ ಮಾಡಿ ಇನ್ನ ಉದ್ಘಾಟನೆಗೆ ಇನ್ನು ಸ್ವಲ್ಪ ದಿನದಲ್ಲಿ ಆಗುತ್ತೆ. ಇವಾಗ ಇಲ್ಲಿ ಪೂಜೆಗೆ ಎಲ್ರು ಬರ್ತಾರ? ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಜಾತಿ ಅದು ಇದು ಅಂತ ಅಂದ್ರಲ್ಲ. ಜನ ಬಂದ್ರು. ಓಂ ನಮಃ ಶಿವಾಯ. ಚಿಕ್ಕಬಳ್ಳಾರೆ ಗ್ರಾಮಸ್ಥರು ದೇವಸ್ಥಾನದ ಪ್ರಾರಂಭೋತ್ಸವ ಉದ್ಘಾಟನೆ ಸಂಕ್ರಾಂತಿಯಂದು ಮಾಡಬೇಕೆಂದು ಸಮಿತಿಯವರು ತೀರ್ಮಾನಿಸಿದ್ದಾರೆ. ಸಮಿತಿಯ ಸಂಚಾಲಕರಾದ ಕಾರ್ಯದರ್ಶಿಗಳು ಖಜಾಂಚಿಗಳು ಆರ್ ನಾರಾಯಣಪ್ಪನವರು ಸಂಕ್ರಾಂತಿಯೊಂದು ಉದ್ಘಾಟನೆ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಇಲ್ಲಿ ದೇವಸ್ಥಾನದಲ್ಲಿ ಒಳಗೆ ಹೋಗಿ ನೋಡಿದ್ರೆ ಅದು ಇನ್ನ ಮುಚ್ಚಿದೆ ಅಲ್ವಾ? ಬಟ್ಟೆ ಮುಚ್ಚಿದೆ ಅಲ್ವಾ? ಅದಕ್ಕೆ ಏನ್ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇಲ್ಲ ಆಗಿದೆಯಾ ಅಥವಾ ಎಲ್ಲಿದೆ ಅದು? ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ಏನು ರಾಜ ಮಹಾರಾಜರಾದಂತ ಮಾಡಿರ್ತಕ್ಕಂಥ ಶಿವಲಿಂಗ ಪ್ರತಿಷ್ಠಾಪನೆ ಇದು ಮುಖ್ಯ ಪ್ರಾಣ ದೇವರನ್ನು ಈ ಆಂಜನೇಯ ಸ್ವಾಮಿ ನಮ್ಮ ಇದೇ ಊರಿನ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಕಳಸಾಕರ್ಷಣೆ ಮಾಡಿಟ್ಟಿರುತ್ತೇವೆ. ಈಗ ಅದನ್ನು ತೋರಿಸುತ್ತೇನೆ, ಬನ್ನಿ. ಅಲ್ಲಿದೆಯಾ? ಆಂಜನೇಯ ಗುಡಿಗೆ ಹೋಗೋಣ. ಓಂ ನಮಃ ಶಿವಾಯ. ಈಗ ಇಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದಾ? ಅಲ್ಲಿಂದ ಹೌದು, ಇದು ಆಂಜನೇಯ ದೇವಸ್ಥಾನ. ಊರಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ಹಳೆ ಊರೇ. ಅದು ಏನು ಶಿವಲಿಂಗ ಇದೆ, ಶಿವನ ದೇವಸ್ಥಾನ, ಈಶ್ವರನ ದೇವಸ್ಥಾನ ಅಂತ ಏನು ಕರಿತೀವಿ, ಅದು ಕೂಡ ಹಳೆ ಊರೇ. ಇದು ಪುರಾತನ. ಇದು ಇಲ್ಲಿ ಮುಂಚೆ ಕೋಟೆ ಸಹ ಇತ್ತು ಅಂತ ಹೇಳ್ತಾರೆ. ಕೋಟೆ ಬಾಗ್ಲೂ ಇದೆಯಂತೆ. ಅಜ್ಜಿ ತಾತ ಕೇಳಿದ್ರೆ ಹೇಳ್ತಿದ್ರು. ಉಗ್ಗು ಒಯ್ದಿರೋದು ಎಲ್ಲ ಇದೆ. ಹಳೆ ಊರು. ಇಲ್ಲಿಂದಲೇ ಇಡೀ ಚಿಕ್ಕಬಳ್ಳಾಗೆರೆ ಗ್ರಾಮ ಬೆಳೆದು ಇಲ್ಲಿ ತನಕ ಅಭಿವೃದ್ಧಿ ಆಗಿರ್ತಕ್ಕಂಥ. ಅದಕ್ಕೆ ಸಂಬಂಧಪಟ್ಟ ಇನ್ನು ಶಿಲಾಶಾಸನಗಳು ಕೆರೆ ಏರಿ ಮೇಲಿದೆ. ಇಲ್ಲಿ ಶಾನ್ ಬಗ್ರು ಗದ್ದೆ ಅಂತೀವಿ. ಶಾನ್ ಬಗ್ರು ಗದ್ದೆ ಇದೇ ದೇವಸ್ಥಾನದ ಗುಡಿ ಹಿಂದೆ ಶಾನ್ ಬಗ್ರು ಗದ್ದೆಯಿಂದಲೂ ಶಿಲಾಶಾಸನಗಳು ಲಭ್ಯ ಇರುತ್ತೆ. ಅದು ಪರಿಣಿತರು ಬಂದು ಓದಿದ್ದಾರೆ, ತಿಳಿಯುತ್ತದೆ. ಆಮೇಲೆ ರಿಸರ್ಚ್ ಎಲ್ಲ ನಡೆದಿಲ್ವಾ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯಾರು ಬಂದು ಆಸಕ್ತಿ ವಹಿಸಿ ಯಾರು ಬಂದು ಇದುವರೆಗೂ ಮಾಡಿಲ್ಲ. ಮುಂದೆ ಯಾರು ಆಸಕ್ತಿ ವಹಿಸಿ ಮಾಡಬೇಕು. ನೋಡೋಣ, ಮುಂದೆ ನಾನೇನಾದ್ರು ಸ್ವಲ್ಪ ಆಸಕ್ತಿ ವಹಿಸ್ಕೊಂಡು ಮಾಡೋಣ ಅಂತ ಇದ್ದೇನೆ. ಹಾಗೂ ಇದೇ ಚಿಕ್ಕಬಳ್ಳಾಗೆರೆ ದೊಡ್ಡ ಬಳ್ಳಾಗೆರೆ ಅಂತ 2 ಗ್ರಾಮ ಇದೆ. ಇದಕ್ಕೆ ಇದನ್ನು ನಿರ್ಮಾತೃರಾದಂಥ ಚಿಕ್ಕಬಾಣಕ ದೊಡ್ಡ ಬಾಣಕ ಇಬ್ಬರು ಅಕ್ಕ ತಂಗಿರ ದೇವಸ್ಥಾನ ಸಹ ಇದೆ. ಅದಕ್ಕೆ ಸಂಬಂಧಪಟ್ಟ ದೊಡ್ಡಬಳ್ಳಾಗೆರೆಯಲ್ಲಿ ಇರ್ತಾರೆ ಚಕ್ರ ಅನ್ಸುತ್ತೆ. ಅವರು ಪೂಜೆ ಉತ್ಸವ ಕೂಡ ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಮುಂದಿನ ಸಮಯ ಸಿಕ್ಕಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ. ಸದ್ಯಕ್ಕೆ ಸೀಮಂತಕ್ಕೆ ಹೋಗ್ಬೋದು. ಅದು ಇಲ್ಲೇ ನಡ್ಕೊಂಡು ಕೂಡ ಹೋಗ್ಬೋದು. ಸಂಬಂಧಪಟ್ಟಂಗ ಅದು ಚಿಕ್ಕಬಾಣಕ ದೊಡ್ಡ ಬಾಣಕ. ಈ ಚಿಕ್ಕಬಳ್ಳಾಗೆರೆಯಲ್ಲಿ ದೇವಸ್ಥಾನ, ಪುರಾತನ ದೇವಸ್ಥಾನ ಏನಿದೆ ಅದೆಲ್ಲ ಇಲ್ಲೇ ಹತ್ತತ್ರನೇ ಇದೆ ಅಲ್ವಾ? ಒಂದು 2 ನಿಮಿಷದ ವಾಕ್ ಅಲ್ಲಿ ಹೋದ್ರೆ ಸಿಕ್ಬಿಡುತ್ತೆ. ಇವಾಗ ಅಲ್ಲಿ ಶಿವನ ದೇವಸ್ಥಾನ ಇದೆ, ಅಲ್ಲಿಂದ ಇಲ್ಲಿ ಆಂಜನೇಯ ದೇವಸ್ಥಾನ, ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಡಿಸ್ಟೆನ್ಸ್ ಸಿಗುತ್ತೆ.
ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹಾ. ಮೈಲಾರ ಲಿಂಗೇಶ್ವರ, ಇಲ್ಲಿ ಯಾವ್ಯಾವ ದೇವಸ್ಥಾನ ಇದೆ? ಮೈಲಾರ ಲಿಂಗೇಶ್ವರ, ಲಕ್ಷ್ಮೀ ದೇವಸ್ಥಾನ, ಭೂತೇಶ್ವರ ದೇವಸ್ಥಾನ. ಹ್ಮ್. ಅದು ಅವ್ರು ಕೆಲವರು ಜಾತಿಗೆ ಅನುಗುಣವಾಗಿ ಅವ್ರು ಮಾಡ್ಕೊಂಡಿದ್ರು, ಹಾಗಾಗಿ ಜಾತಿ ಅದು ಬೇಡ, ದೇವಸ್ಥಾನ ಅಷ್ಟಿದೆ. ಜಾತಿ ಗ್ರಾಮ ದೇವತೆ ಅಂದ್ರೆ ಇದು ಆಂಜನೇಯ, ಕರಿಯಮ್ಮ, ಈಶ್ವರ. ಹ್ಮ್. ಮಿಕ್ಕಂತೆ ಅವರ ಕುಲ ದೇವತೆಗಳು ಲಕ್ಷ್ಮೀ, ಭೂತೇಶ್ವರ, ಮೈಲಾರ ಲಿಂಗೇಶ್ವರ, ಆಮೇಲೆ ಚಿತ್ರಲಿಂಗೇಶ್ವರ, ಅಲ್ಲಿ ಅದು ಮಿಂಚಪ್ಪ, ಮಿಂಚಣ್ಣ. ಓಂ ಶ್ರೀ ಆಂಜನೇಯಾಯ ನಮಃ. ಓಂ ಶ್ರೀ ಆಂಜನೇಯಾಯ ನಮಃ. ಓಂ ನಮಃ ಶಿವಾಯ. ಇದೇ ನೋಡಿ, ಈ ನಮ್ಮ ಚಿಕ್ಕಬಳ್ಳಾಗೆರೆ ಗ್ರಾಮದ ಈಶ್ವರ ದೇವಸ್ಥಾನ ಪ್ರಾಣ ಮುಖ್ಯ ಪ್ರಾಣ ಕಲಸಾಕರ್ಷಣೆಯನ್ನು ಮಾಡಿ ಅಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವನ್ನು ನಡೆಸುತ್ತಿದ್ದೇವೆ. ಆರ್ ನಾರಾಯಣಪ್ಪನವರು ಮತ್ತು ಗ್ರಾಮದ ಗೌಡ್ರು, ಹಿರಿಯರ ಮುಖಂಡರು ಇಂದ ಅಭಿವೃದ್ಧಿ ಕಾರ್ಯ ನೆರವೇರುತ್ತದೆ. ಇದು ಕಲಸಾಕರ್ಷಣೆ. ಓಂ ನಮಃ ಶಿವಾಯ ಸಾಂಬಾಯ ಹರಹೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಯೋಗೀನಾಥಾಯ ರುದ್ರಾಯ ನೀಲಕಂಠಾಯ ಸುಂದರೇ ಅಮೃತೇಶಾಯ ಶಿವಾಯ ಮಹಾದೇವಾಯ ನಮಃ. ದೇವರಾಜ ಸೇಯಮಾನ ಪಾವನಾಂಗಿ ಶೇಖರಂ ಕೃಪಾಕರಂ ನಾರದಾದಿಯೋಗಿವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರಲು ಗ್ರಾಮಸ್ಥರು ತಯಾರಿಲ್ಲದ ಕಾರಣ ನಮ್ಮ ಸೋದರ ಮಾವರಾದ ಪದ್ಮೇಶ್ ಜಯರಾಮಯ್ಯ ರವರು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಶಾಸ್ತ್ರೋತ್ತರವಾಗಿ ಅರ್ಚಕ ವೃತ್ತಿ ತರಬೇತಿಯನ್ನು ಪಡೆದಿರುತ್ತಾರೆ ಮತ್ತು ಯಶಸ್ವಿಯಾಗಿ ಇಂದಿಗೂ ಅವರೇ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇದೇ ರೀತಿ ನಿಮ್ಮ ಗ್ರಾಮಗಳಲ್ಲೂ ಅಳಿದುಳಿದ ಪುರಾತನ ಐತಿಹಾಸಿಕ ಸ್ಮಾರಕ ಅಥವಾ ದೇವಸ್ಥಾನದ ಕುರುಹುಗಳಿರುತ್ತವೆ. ಅವುಗಳು ನಮ್ಮ ಸಂಸ್ಕೃತಿಯ ದ್ಯೋತಕವಾಗಿರುತ್ತವೆ. ಅವುಗಳನ್ನು ಮುಂದಿನ ಪೀಳಿಗೆಗೆ ಅರಿವು ಮೂಡಿಸಲು ಅತ್ಯವಶ್ಯಕ. ಅದಕ್ಕಾಗಿ ಆಯಾ ಗ್ರಾಮಸ್ಥರೆಲ್ಲರೂ ಸಹೃದಯದವರು, ಮುಖ್ಯವಾಗಿ ಯುವಜನತೆ ಆಸಕ್ತಿ ತೋರಿ ಇಂತಹ ಉದಾಹರಣೆಗಳನ್ನು ನಿಮ್ಮೂರಿನಲ್ಲೂ ಸಾಕಾರಗೊಳಿಸಬೇಕೆಂದು ವಿನಂತಿಸುತ್ತೇನೆ. ಅಂತಹ ಐತಿಹಾಸಿಕ ಪಾರಂಪರಿಕ ಮಾಹಿತಿಗಳಿದ್ದರೆ ನಮಗೂ ತಿಳಿಸಿ. ಬನ್ನಿ, ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಜೈ ಹಿಂದ್.